ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ ಗ್ರಾಮ ಪಂಚಾಯತಿ ನೇಮಕಾತಿ 2024 ಶಿವಮೊಗ್ಗ ಜಿಲ್ಲೆಯ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ಇದು ನೋಡ್ತಾ ಇದ್ರ ನೀವು ನೋಟಿಫಿಕೇಶನ್. ಸೊ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದಾಗೆ 14 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು ಕೂಡ ಗಮನಿಸಬಹುದು. ಸೊ ಈ 14 ಹುದ್ದೆಗಳಿಗೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಮತ್ತೆ ಯಾವ ರೀತಿ ನಿಮಗೆ ಸೆಲೆಕ್ಷನ್ ನಡೆಯುತ್ತೆ ಸಂಪೂರ್ಣ ಮಾಹಿತಿನ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗೋದಾದ್ರೆ, ನೋಡಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಹೆಸರು ಅಂತ ಹೇಳಲಾಗುತ್ತೆ. ಸೊ ಈ ಒಂದು ತಾಲೂಕು ಜೊತೆಗೆ ಗ್ರಾಮ ಪಂಚಾಯತಿ ಹೆಸರು ಕೂಡ ಕೊಡಲಾಗುತ್ತೆ ಮತ್ತೆ ಅದಕ್ಕೆ ಮೀಸಲಿಡುವಂತಹ ಒಂದು ಇದನ್ನು ಕೂಡ ಅಂದ್ರೆ ಕ್ಯಾಸ್ಟ್ ಅನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಸೊ ಆ ಕ್ಯಾಸ್ಟ್ ಅವ್ರಿಗೆ ಆ ಒಂದು ಯಾವ ಪರ್ಟಿಕ್ಯುಲರ್ ಒಂದು ಗ್ರಾಮ ಪಂಚಾಯತಿಗೆ ಪರ್ಟಿಕ್ಯುಲರ್ ಯಾವ ಕ್ಯಾಸ್ಟ್ ಅವ್ರಿಗೆ ಮೀಸಲಿಡಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಲಾಗುತ್ತೆ. ಸೊ ಮೊದಲನೇದಾಗಿ ನಾವು ನೋಡಿದ್ರೆ ವಿದ್ಯಾರ್ಥಿ ಅಂದ್ರೆ ಎಜುಕೇಶನ್ ಬಗ್ಗೆ ನಾವು ನೋಡೋದಾದ್ರೆ, ನೋಡಿ ಎಜುಕೇಶನ್ ಬಗ್ಗೆ ನಿಮಗೆ PUC ಜೊತೆಗೆ ಲೈಬ್ರರಿ ಸೈನ್ಸ್ ಎಲ್ಲ ಒಂದು ಪ್ರಮಾಣ ಪತ್ರ ಅಂದ್ರೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ತಗೊಂಡಿರ್ಬೇಕಾಗುತ್ತೆ. ಜೊತೆಗೆ 3 ತಿಂಗಳು ಕನಿಷ್ಠ ನಿಮಗೆ ಕಂಪ್ಯೂಟರ್ ಕೋರ್ಸ್ ಉತ್ತೀರ್ಣರಾಗಿರ್ಬೇಕಾಗ್ತದೆ. ಕಂಪ್ಯೂಟರ್ ಕೋರ್ಸ್ ಆಗಿರ್ಬೇಕು, ಜೊತೆಗೆ ಲೈಬ್ರರಿ ಸೈನ್ಸ್ ಆಗಿರ್ಬೇಕು, ಜೊತೆಗೆ PUC ಮುಗಿದಿರ್ಬೇಕು. ಈ ಒಂದು ಇದಕ್ಕೆ ಎಲಿಜಿಬಲ್ ಇರುವಂತದ್ದು. ಇನ್ ಕೇಸ್ ಯಾರಾದ್ರೂ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇಲ್ಲ ನಮ್ಮ ಹತ್ರ, ನಾವು ಅಪ್ಲಿಕೇಶನ್ ಹಾಕ್ಬೋದು, ಡೆಫಿನೆಟ್ಲಿ ಹಾಕ್ಬೋದು. ಬಿಕಾಸ್ ಯಾರಾದ್ರೂ ಒಂದು ಪರ್ಟಿಕ್ಯುಲರ್ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಯಾರ್ದಾದ್ರೂ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇಲ್ದೇ ಇರೋ ಅಪ್ಲಿಕೇಶನ್ ಹಾಕಿದ್ರೆ, ಯಾರು ಹಾಕಿಲ್ಲ ಅಂದ್ರೆ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿಲಿ ಯಾರು ಇಲ್ಲ ಅಂದ್ರೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಮೀನ್ಸ್ PUC ಓದಿರೋರ್ನ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಇದು ಆದ್ಯತೆಯನ್ನು ಹೇಳಲಾಗುತ್ತೆ. ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಇಲ್ಲ ಅಂದ್ರೆ PUC ಅಂಕದ ಮೇಲೆ ನಿಮ್ಮ ಒಂದು ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇನ್ನು ಬಹಳ ಮುಖ್ಯವಾಗಿರುವಂತದ್ದು, ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಂದ್ರೆ ಯಾವುದೇ ಒಂದು ಬ್ರಾಂಚ್ ಆಗಿದ್ರು ಕೂಡ, ಮೀನ್ಸ್ PUC ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾವ್ದಾದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಎರಡನೇದು ಬಂದು ನಾವು ನೋಡಿದ್ರೆ ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ನೋಡಿ ವಾಸಸ್ಥಳಕ್ಕೆ ಇದು ಬಂದು ಗ್ರಾಮ ಪಂಚಾಯತಿ ಏನಿದೆ ಇದು ಸ್ಥಳೀಯರಿಗೆ ಹುದ್ದೆಯನ್ನ ಕೊಡಲಾಗುತ್ತೆ. ಸೊ ಯಾವ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿ ನಾನು ಆಲ್ರೆಡಿ ಲಿಸ್ಟ್ ಕೊಟ್ಟೆ, ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿ ಬರುವಂತಹ ವ್ಯಕ್ತಿಗಳು ಮಾತ್ರ ಜಾಬ್ ಕೊಡಲಾಗುತ್ತೆ. ಇನ್ ಕೇಸ್ ಒಂದು ಗ್ರಾಮದಲ್ಲಿ ಇರುವಂತಹ ಯಾವ್ದಾದ್ರು ಒಂದು, ಈಗ ನೋಡಿ ಆ ಬಳ್ಳಿಗಾವಿ ಅಂತ ಇದೆ. ಸೊ ಇದಕ್ಕೆ ಶಿಕಾರಿಪುರ ತಾಲೂಕು ಬರುತ್ತೆ. ಸೊ ಈ ಒಂದು ಗ್ರಾಮ ಪಂಚಾಯತಿಲಿ ಯಾರು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂದಾಗ, ಆ ಒಂದು ತಾಲೂಕು ಶಿಕಾರಿಪುರದಲ್ಲಿ ಶಿಕಾರಿಪುರದ ತಾಲೂಕಲ್ಲಿ ಈ ಗ್ರಾಮಕ್ಕೆ ನಿಯರ್ ಬೈ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರಿಗೆ ಆ ಒಂದು ಜಾಬ್ ಅನ್ನ ಕೊಡಲಾಗುತ್ತೆ. ಸೊ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡ್ಬೇಕು ಅಂದ್ರೆ, ವಾಸಸ್ಥಳಕ್ಕೆ ಸಂಬಂಧಪಟ್ಟಂತೆ ನೀವು ತಹಸೀಲ್ದಾರ್ ಕೂಡ ವಾಸಸ್ಥಳ ಕೊಡಬೇಕಾಗತ್ತೆ. ಕನಿಷ್ಠ 3 ವರ್ಷದೊಳಗಡೆ ಪಡೆದುಕೊಂಡಂತಹ ಒಂದು ವಾಸಸ್ಥಳವನ್ನು ಕೂಡ ನೀವು ಕೊಡಬೇಕಾಗತ್ತೆ. ಬಹಳ ಮುಖ್ಯವಾಗುತ್ತೆ. ವಯೋಮಿತಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಮಿನಿಮಮ್ 18 ಆಗಿರ್ಬೇಕು. ಮ್ಯಾಕ್ಸಿಮಮ್ ನಿಮ್ಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿ ಆಗಿದ್ರೆ 35, 2A 2B 3A 3B ಆಗಿದ್ರೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದ್ರೆ 40 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟ SSLC ಅಂಕಪಟ್ಟಿಯನ್ನ ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಹಾಗಾದ್ರೆ ಅನ್ನೋದಂದ್ರೆ, ನೋಡಿ ಈ ಒಂದು ವೆಬ್ಸೈಟ್ ವಿಸಿಟ್ ಕೊಟ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಎರಡು ಅಪ್ಲಿಕೇಶನ್ ಫಿಲ್ ಮಾಡಿ, ಎರಡೂ ಕೂಡ ನಿಮ್ಮ ಒಂದು PDOಗೆ ಸಬ್ಮಿಟ್ ಮಾಡಬೇಕಾಗ್ತದೆ. ನಿಮ್ಮ ಪರ್ಟಿಕ್ಯುಲರ್ ತಾಲೂಕ್ PDO ಯಾರಿದ್ದಾರೆ ಅವರಿಗೆ. ಸೊ ನೀವು ಹೋಗಿ ಸಬ್ಮಿಟ್ ಮಾಡಿ ಅಥವಾ ಅಂಚೆ ಮೂಲಕನೂ ಕೂಡ ಕಳಿಸಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಫಿಲ್ ಮಾಡಿ, ಜೊತೆಗೆ ಅಟೆಸ್ಟೆಡ್ ಮಾಡಿಸಬೇಕಾಗುತ್ತೆ. ಬಹಳ ಮುಖ್ಯ ಆಗಿರುವಂತದ್ದು. ಅದನ್ನ ತಗೊಂಡೋಗ್ಬಿಟ್ಟು PDO ಆಫೀಸಲ್ಲಿ ಅಂದ್ರೆ PDOಗೆ ಸಬ್ಮಿಟ್ ಮಾಡಬೇಕಾಗತ್ತೆ, ಅಥವಾ ಅಂಚೆ ಮೂಲಕನೂ ಕೂಡ ನೀವು ಕಳಿಸಬಹುದು ಒಂದು ಪರ್ಟಿಕ್ಯುಲರ್ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ಡೌನ್ಲೋಡ್ ಮಾಡಿ ಅಂದ್ರೆ ಅರ್ಜಿ ಏನಿರುತ್ತೆ, ಆ ಅರ್ಜಿಯನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ನೀವು ಡೌನ್ಲೋಡ್ ಮಾಡಿ ಫಿಲ್ ಕೂಡ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ. ಇನ್ನ ಆಯ್ಕೆ ವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ನೋಡಿ ಆಯ್ಕೆ ವಿಧಾನ ಬಂದು ನಿಮಗೆ PUC ಲಿ ಏನ್ ಸ್ಕೋರ್ ಮಾಡಿದ್ರೆ ಅದ್ರ ಬೇಸ್ ಮೇಲೆ ಸೆಲೆಕ್ಷನ್ ನಡೆಯುತ್ತೆ. ಸೊ PUC ಲಿ ಹೆಚ್ಚು ಅಂಕವನ್ನು ತೆಗೆದುಕೊಂಡಂತಹ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಿ ಒಳಗಡೆ ಕಾಂಪಿಟೇಷನ್ ಇರುವಂತದ್ದು. ಸೊ ಯಾರು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಥವಾ ಅಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕೆಲಸವನ್ನ ಕೊಡಲಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನೋಡ್ಕೋಬಹುದು. ಅದರಲ್ಲಿ ನಿಮಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುವಂತದ್ದು ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಇರಬೇಕು. ಜೊತೆಗೆ 3 ವರ್ಷದ ಕೂಡ ನಿಮ್ಗೆ ಕಂಪ್ಯೂಟರ್ ಕೋರ್ಸ್ ಆಗಿದ್ರೆ ನಿಮ್ಗೆ ಆದ್ಯತೆಯನ್ನ ಕೊಡಲಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಕೊನೆ ದಿನಾಂಕ 23/2/2024 ಆಗಿರುತ್ತೆ. ಸ್ಟಾರ್ಟ್ ಆಗುವಂತದ್ದು 5/10/2024 ಆಗಿರುತ್ತೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ.
ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ನಿಮಗೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.